ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಈ ವಿಡಿಯೋನ ಶನಿವಾರ ಸಂಜೆ 6:45 ಅನ್ಕೋತೀನಿ ಆವಾಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಅವತ್ತು ಶನಿವಾರ ಆಗಿರೋದ್ರಿಂದ ವಾರ ಇದ್ದಿದ್ದರಿಂದ ಅಲ್ಲೆಲ್ಲ ನಮ್ಮ ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡಿದ್ದೆ. ನಾನು ಹಗಲೊತ್ತಲ್ಲಿ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಬಸ್ಸಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಹೋಗ್ಲಿಕ್ಕೆ ಹಗಲು ಟೈಮಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಬರೋವ್ರಿಗೂ ಕಾಯ್ತಾಯಿದ್ದೆ. ಅವ್ರು ಬಂದಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಫೋಟೋ ವಿಡಿಯೋ ಎಲ್ಲ ಅಲೋ ಇಲ್ಲ ಫ್ರೆಂಡ್ಸ್, ಒಳಗಡೆ ಎಲ್ಲ. ಹಂಗಾಗಿ ಜಸ್ಟ್ ಫ್ರಂಟ್ ಮಾತ್ರ ಕ್ಲಿಕ್ ಮಾಡ್ಕೊಂಬಂದೆ. ಹಾಗೆ ಇಲ್ಲಿ ನೋಡಿ ದೊಡ್ಡ ತುಳಸಿ ಕಟ್ಟೆ ರೆಡಿ ಮಾಡಿದೆ. ನಾನು ಆಲ್ಮೋಸ್ಟ್ ಅಲ್ಲಿ ಇಷ್ಟು ದೊಡ್ಡ ತುಳಸಿ ಕಟ್ಟೆ ನಾನು ಇಲ್ಲೇ ನೋಡಿರೋದು. ಈ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಕಡೆ ನಾನು ನೋಡಿಲ್ಲ. ನೀವು ಬೇರೆ ಕಡೆ ಎಲ್ಲಾದರೂ ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಲ್ಲಿ ಫೋಟೋ ಎಲ್ಲ ಅಲೋ ಇರಲಿಲ್ಲ. ಸೊ ಹಂಗಾಗಿ ಆಚೆ ಕಡೆ ಎಲ್ಲ ಸ್ವಲ್ಪ ತಕ್ಕೋಬೋದಾಯಿತು. ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟಂತೂ ಕ್ಲಿಪ್ ತಕ್ಕೊಂಡು ಬಂದೆ. ಹಾಗೆ ಸಿಂಪಲ್ಲಾಗಿ ದೇವ್ರದ್ದು ಒಳಗಡೆ ಅವ್ರಿಗೆ ಗೊತ್ತಿಲ್ದಂಗೆ ಸಿಂಪಲ್ಲಾಗಿ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಬಂದಿದ್ದೀನಿ. ಓಕೆ, ಹಾಗೆ ನಾವು ಹೋಗ್ತಾ ಇದ್ದಂಗೆ ಪೂಜೆ ಆಗಿತ್ತು. ಸೊ ಪ್ರಸಾದನೂ ಮಂಗಳಾರತಿ ಎಲ್ಲನೂ ಕೊಟ್ಟರು. ಅಲ್ಲಿ ಮತ್ತೆ ತಿರ್ಗಾ ಅಲ್ಲಿಗೆ ಹೋದ್ಮೇಲೆ ನಾವು ಹೋಗಿದ್ದ ಟೈಮ್ ಚೆನ್ನಾಗಿತ್ತು. ಮತ್ತೆ ತಿರ್ಗಾ ಅಲ್ಲಿ ಜೋರಾಗಿ ಪೂಜೆ ಮಾಡಿದರು, ಮಹಾಮಂಗಳಾರತಿನೇ ಮಾಡಿದರು ಅಂದ್ಕೊಳ್ಳಿ. ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ನಮ್ಮ ಯಜಮಾನ್ರು ಅಂಗಡಿಗೆ ಸಾಮಾನು ಬೇಕಾಗಿತ್ತು. ಹಂಗಾಗಿ ಅಲ್ಲೇ ಟೌನ್ನಲ್ಲೇ ಅಂಗಡೀಲಿ ಸಾಮಾನು ತೊಗೊತಾಯಿದ್ರು. ಹಾಗೆ ನನಗೊಂದು ಸ್ವಲ್ಪ ದಿನಸಿ ಸಾಮಾನು ಬೇಕಾಗಿತ್ತು, ಅಲ್ಲೇ ತಗೊಳಕ್ಕೆ ಹೇಳಿದೆ ಅವ್ರಿಗೆ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬಸವೇಶ್ವರ ಸರ್ಕಲಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಬೇಕಾಗಿತ್ತು, ಹಂಗಾಗಿ ಅಲ್ಲೂ ತೊಗೊಂಡ್ವಿ. ಹಾಗೆ ಯಾಕೋ ತಂದೂರಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನಾನು ನನ್ನ ಮಗ ಅಲ್ಲೇ ತಂದೂರಿ ರೊಟ್ಟಿನೂ ಎರಡೆರಡು ತಂದೂರಿ ರೊಟ್ಟಿ, ಒಂದು ಹಾಫ್ ರೈಸ್ ತೊಗೊಂಡಿದ್ವಿ. ಅಲ್ಲಿ ಮುಗಿಸ್ಕೊಂಡು ಹಾಗೆ ನಮ್ಮ ಫಿಶ್ ಟ್ಯಾಂಕಲ್ಲಿ ಒಂದೇ ಒಂದು ಮೀನಿತ್ತು ಫ್ರೆಂಡ್ಸ್, 4 ಮೀನಿತ್ತು. ಬಟ್ 2 ಶಾರ್ಕ್ ಇತ್ತು, ಇನ್ನೆರಡು ಬೇರೆ ಮೋಸ್ಟ್ಲಿ ಗೌರಮಿ ಅನ್ಕೋತೀನಿ. ಯಾಕೋ ಗೌರಮಿ ಮೀನುಗಳು 3 ಏನೋ ತಂದಾಕಿದ್ವಿ. ಅವು ಯಾಕೋ 3 ಒಂದೇ ದಿನ ಸತ್ತೋಗ್ಬಿಟ್ಟು. ಸೊ ಹಂಗಾಗಿ ಶಾರ್ಕು ಮೊದಲೇ ಸತ್ತೋಗಿತ್ತು. ಇನ್ನೊಂದೇ ಒಂದು ಶಾರ್ಕ್ ಇತ್ತು, ಅದು ಒಂದೇ ಇದೆಯಲ್ಲ ಅಂತೇಳಿ ಇನ್ನು ಅದ್ರ ಜೊತೆಗೆ ಇನ್ನೊಂದು 2 ಶಾರ್ಕ್ ತರೋಣ ಅಂತ ಹೋದ್ವಿ. ಅದು ಮೋಸ್ಟ್ಲಿ ಹೊಸ ಅಂಗಡಿ ಅನ್ಕೋತೀನಿ. ಅಲ್ಲಿ ಇನ್ನೂ ಶಾರ್ಕ್ ಮೀನುಗಳೆಲ್ಲ ಇರಲಿಲ್ಲ. ಈ ಮೀನುಗಳೆಲ್ಲ ಈ ಟ್ಯಾಂಕಲ್ಲಿ ಇರೋಲ್ಲ ಫ್ರೆಂಡ್ಸ್, ಬೇಗ ಸತ್ತೋಗ್ಬಿಡ್ತವೆ. ಹಾಗೆ ಅಲ್ಲಿಂದ ಸಿಗಲಿಲ್ಲ. ಸೊ ಇರಲಿ ಅಂದ್ಕೊಂಡು ವಾಪಸ್ ಹೊರಟ್ವಿ. ಇದು ಹಾಗೆ ಬಸ್ ಸ್ಟ್ಯಾಂಡು, ನಮ್ಮೂರಿನ ಭದ್ರಾವತಿ ಬಸ್ ಸ್ಟ್ಯಾಂಡ್ನ ಹಾಗೆ ಸಣ್ಣದಾಗಿ ವಿಡಿಯೋ ಕ್ಲಿಪ್ ತಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಭದ್ರಾವತಿ ಫಿಶ್ ಮಾರ್ಕೆಟು. ಇದೇ ದೊಡ್ಡ ಫಿಶ್ ಮಾರ್ಕೆಟು. ಇಲ್ಲಿ ಸಂಜೆ ಅಂದರೆ ಬೆಳಗಿನ ಜಾವ 3:30ಇಂದನೇ ವ್ಯಾಪಾರ ಶುರುವಾಗುತ್ತೆ. ಅಂದರೆ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಮಾರ್ಕೊಂಬರೋ ಹೆಣ್ಮಕ್ಳುಗಳು ಹಾಗೆ ಗಂಡು ಮಕ್ಳುಗಳು ಬೈಕಲ್ಲೆಲ್ಲ ತೊಗೊಂಬರೋಕೆ, ಒಟ್ನಲ್ಲಿ ವ್ಯಾಪಾರ ಮಾಡೋಕ್ಕೆ ತೊಗೊಂಡು ಹೋಗೋಕೆ ಬರೋರೆಲ್ಲ ಸುಮಾರು 3:30ಗೆ ಅಲ್ಲಿಗೆ ಬಂದು ಮೀನೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿಂದ ಇದು ಈ ಭದ್ರಾವತಿ ಫಿಶ್ ಮಾರ್ಕೆಟಿಂದ ಸುಮಾರು ಶಿವಮೊಗ್ಗ, ಕಡೂರು, ತರೀಕೆರೆ ಈ ಕಡೆ ಎಲ್ಲನೂ ಇಲ್ಲಿಂದನೇ ಮೀನು ಸಪ್ಲೈ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದ್ರು ನಿಮಗೆ ಪೂರ್ತಿಯಾಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅಲ್ಲಿಂದ ಬಂದಮೇಲೆ ನಂದು ಸ್ವಲ್ಪ ಅಡುಗೆ ಕೆಲಸಗಳಿತ್ತು. ಅಡುಗೆ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡ್ರೆ, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅಡುಗೆ ಕೆಲಸಗಳಿತ್ತು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಅಡುಗೆ ಕೆಲಸ ಅಂದರೆ, ನಾನು ನನ್ನ ಮಗ ಏನೋ ಊಟ ಮಾಡ್ಕೊಂಡು ಬಂದುಬಿಟ್ವಿ ಅಲ್ಲೇ. ಅಂದರೆ ನಾನು 2 ರೊಟ್ಟಿ, ಅವನು 2 ರೊಟ್ಟಿ ತಿನ್ಕೊಂಡ್ವಿ. ಒಂದು ಹಾಫ್ ರೈಸ್ ತಿನ್ಕೊಂಡು ಬಂದುಬಿಟ್ವಿ. ನನ್ನ ಹಸ್ಬೆಂಡು ಅಲ್ಲಿ ಹೊರಗಡೆ ಊಟ ಮಾಡಲಿಲ್ಲ, ಅಂದರೆ ಅವರು ರೊಟ್ಟಿ ಗಿಟ್ಟಿ ಏನೂ ತಿನ್ನಲಿಲ್ಲ. ನನಗೆ ಮನೆಯಲ್ಲೇ ಮುದ್ದೆ ಮಾಡಿಕೊಡಮ್ಮ ಅಂತ ಅಂದ್ಬಿಟ್ರು. ಅವರು ಅಲ್ಲಿ ತಿನ್ನಲಿಲ್ಲ. ಅವರು ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಊಟ ಅಷ್ಟಕ್ಕಷ್ಟೇ, ಸ್ವಲ್ಪ ಊಟ ಮಾಡಲ್ಲ ಅವರು. ನಾನು ಅಂದರೂ ಕೂಡ ಹೊರಗಡೆ ಊಟ ನಾನು ಏನು ಅಷ್ಟೊಂದು ಪ್ರಿಫರು ಮಾಡಲ್ಲ, ಇಷ್ಟನೂ ಪಡಲ್ಲ. ಬಟ್ ಅಲ್ಲಿ
ಅವ್ರು ಆ ಬಸವೇಶ್ವರ ಸರ್ಕಲಲ್ಲಿ ಬಸವೇಶ್ವರನ ಮೂರ್ತಿ ಇದೆ. ಅದ್ರ ಹಿಂಭಾಗದಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿ ಗ್ರೇವಿನೂ ಅಷ್ಟೇ ಚೆನ್ನಾಗಿ ಕೊಡ್ತಾರೆ, ಜೊತೆ ಸೈಡ್ಸ್ ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಕೂಡ ಕೊಡ್ತಾರೆ. ಅಲ್ಲಿ ಅಮ್ಮ ಮಗ ಇಬ್ಬರು ಮಾಡ್ತಿದ್ದಾರೆ, ಇಬ್ಬರು ಮತ್ತು ಒಂದು ಹುಡುಗನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಅಫೋರ್ಡಬಲ್ ಪ್ರೈಸಲ್ಲೂ ಕೊಡ್ತಾರೆ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ನಾನು ಅಲ್ಲೊಂದು ಯಾವಾಗಲೂ ಅಲ್ಲ, ವರ್ಷದಲ್ಲಿ ಯಾವಾಗಲೂ 1 ಟೈಮ್ ಅಥವಾ 2 ಟೈಮು, ಅದು ಹೋದೇ ಹೋಗದೇ ಇದ್ರೆ ಇಲ್ಲ. ಸೊ ಹೋದಾಗ ಮಾತ್ರ ನಾನು ಅಲ್ಲಿ ತಿನ್ನಬೇಕು ಅನಿಸಿದ್ರೆ ನಾನು ಅದೊಂದು ಕಡೆ ಮಾತ್ರನೇ ನಾನು ಹೊರಗಡೆ ಫುಡ್ಡು ಅಂತ ತಿನ್ನೋದು. ಅದು ಬಿಟ್ಟರೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಗೋಬಿ ಅಂಗಡಿ, ಅದು ಅಷ್ಟೇ. ಅವೆಲ್ಲನೂ ಕೂಡ ನಾನೇನು ಯಾವಾಗಲೂ ಹೋಗಿ ತಿನ್ನೋದಿಲ್ಲ, ಅಪರೂಪ ವರ್ಷದಲ್ಲಿ 1 ಟೈಮು 2 ಟೈಮು ಯಾವಾಗಲಾದರೂ ಹೋದಾಗ ತಿಂತೀವಿ ಅಷ್ಟು ಬಿಟ್ಟರೆ ನಾವು ಕೂಡ ಹೊರಗಡೆ ಫುಡ್ಡೇ ನಾವು ಕೂಡ ಪ್ರಿಫರ್ ಮಾಡಲ್ಲ, ಹಾಗೆ ನನ್ನ ಹಸ್ಬೆಂಡ್ ಕೂಡ. ಹಂಗಾಗಿ ಮನೆಗೆ ಬಂದು ಅವರಿಗೆ ಅನ್ನ ಸ್ವಲ್ಪ ಅವರೊಬ್ಬರಿಗೆ ಆಗಿರೋದ್ರಿಂದ ಒಂದು ಅರ್ಧ ಪಾವು ಅನ್ನಕ್ಕೆ ಇಟ್ಕೊಂಡೆ, ಹಾಗೆ ಪಕ್ಕದಲ್ಲಿ ಮುದ್ದೆ ಹೆಸರು ಕೂಡ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ಕೂಡ ಖಾಲಿಯಾಗಿತ್ತು, ಎಣ್ಣೆ ಎಲ್ಲ ಫಿಲ್ ಮಾಡಿಕೊಂಡೆ. ಮತ್ತು ಹಸಿಟ್ಟು ಅಕ್ಕಿ ಯಾವ್ಯಾವುದೆಲ್ಲ ನಾನು ಮಾಮೂಲಿ ಬಳಸೋದಕ್ಕೆ ಯಾವ ಡಬ್ಬಗಳಿಗೆ ಹಾಕೋತೀನಿ ಅದ್ರಲ್ಲಿ ಖಾಲಿಯಾಗಿದೆ. ಸೊ ಹಂಗಾಗಿ ಅವನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಅನ್ನ ವಿಷಲೆಲ್ಲ ಬಂದಿತ್ತು, ಅನ್ನ ಎತ್ತಿಟ್ಕೊಂಡೆ. ಪಕ್ಕದಲ್ಲೇ ಸಾಂಬಾರು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡೆ. ಮುದ್ದೆ ಹೆಸರು ಕೂಡ ಕುದಿ ಎತ್ತಿತ್ತು. ಸ್ವಲ್ಪ ನಾನು ಈ ಕಡೆ ಕೆಲಸ ಮಾಡ್ಕೊತಾ ಇದ್ದೆ, ಉಪ್ಪು ಬರ್ತಾಯಿತ್ತು. ಸೊ ಅದು ಕಡಿಮೆ ಮಾಡಿದೆ. ಸ್ವಲ್ಪ ಅನ್ನ ಎಲ್ಲ ಮೇಲೆ ಉಳ್ಕೊಳ್ಳುತ್ತಲ್ಲ ಉಕ್ಕಿದಾಗ, ನಾನು ಅನ್ನ ಹಾಕಿ ಮುದ್ದೆ ಮಾಡೋದ್ರಿಂದ ಅದನ್ನು ಹಾಗೆ ಕೈಯಲ್ಲೇ ಇದು ಮಾಡ್ತಾಯಿದ್ದೆ. ಸುಡಲ್ವಾ ಅಂತ ಇದ್ರಿ ನನ್ನ ಹಸ್ಬೆಂಡು. ಇಲ್ಲ ಕಣ್ರಿ ಅಂದೆ. ನಿನಗಾಗಲೇ ಕೆಲಸ ಮಾಡೋ ಇದರೊಳಗೆ ಅದು ಗೊತ್ತಾಗಲ್ಲ ಅಲ್ಲ ಅಂತ ಅಂದ್ಕೊಂಡು ನಗಾಡ್ಕೊಂಡ್ರು. ಆಮೇಲೆ ಹೋದ್ರು ಅವರು. ಈಗ ಹೆಣ್ಮಕ್ಳುಗಳು ಅಡುಗೆ ಮಾಡ್ಬೇಕಾದ್ರೆ ಸುಡೋದು ಅವೆಲ್ಲ ನೋಡೋಕೆ ಹೋಗಲ್ಲ ಅಲ್ವಾ, ನೀವುಗಳು ಮಾಡಿರ್ತೀರ ಗೊತ್ತಿರುತ್ತೆ. ಸೊ ಹಂಗಾಗಿ ನಮ್ಗೆ ಅದು ರೂಢಿ ಆಗಿರುತ್ತೆ. ಚಪಾತಿನ ಹಾಗೆ ಕೈಯಲ್ಲೇ ಮಗ್ಸಾಕ್ತೀವಿ. ಹಾಗೆ ಮುದ್ದೆ ಕೂಡ ಮುದ್ದೆ ಆಗಲಿ ಸಾಂಬಾರಾಗಲಿ ಮೇಲೆಲ್ಲ ಸ್ವಲ್ಪ ಏನಾದ್ರು ಇದಾಗಿದ್ದರೆ ಅದನ್ನೆಲ್ಲ ಹಾಗಾಗಿ ತೊಳ್ಕೊತೀವಿ. ನಮಗೆ ಸುಡುತ್ತೆ ಅನ್ನೋ ಅನುಭವ ಏನೂ ಗೊತ್ತಾಗಲ್ಲ, ಯಾಕೆಂದರೆ ಕೆಲಸದಲ್ಲಿ ಬ್ಯುಸಿ ಇರ್ತೀವಲ್ಲ. ಸೊ ಹಂಗಾಗಿ ಗೊತ್ತಾಗಲ್ಲ. ಹಾಗೆ ನಾನು ಮಾಡ್ತಾಯಿದ್ದೆ, ನಮ್ಮ ಹಸ್ಬೆಂಡ್ರು ನಗಾಡ್ಕೊಂಡು ಹೋದರು. ಆಮೇಲೆ ಮಾತಾಡಿಕೊಂಡು ಅಲ್ಲಿಂದ ನಾನು ಮುದ್ದೆನ ಗ್ಯಾಸ್ ಮೇಲೆ ತಿರುಗಿಬಿಡ್ತೀನಿ, ಅವರೊಬ್ಬರಿಗೆ ಅಲ್ವಾ. ಸೊ ನಾನು ಕೆಳಗಡೆ ಎಲ್ಲ ಇಟ್ಕೊಂಡಿದ್ದು ತಿರುಗಲ್ಲ. ಮೊದಲೆಲ್ಲ ರೂಢಿ ಇರಲಿಲ್ಲಲ್ಲ, ಸೊ ಕೆಳಗಡೆನೇ ಇಟ್ಕೊಂಡು ತಿರುಗ್ತಿದ್ದೆ. ಈಗೇನಿಲ್ಲ, ಗ್ಯಾಸ್ ಮೇಲೆ ತಿರುಗಿಬಿಡ್ತೀನಿ. ಮುದ್ದೆ ಕೋಲಲ್ಲಿ ಅಲ್ಲೇ ತಿರ್ಕೊಂಡು ಅಲ್ಲೇ ಹೊಂದಿಸ್ತೀನಿ. ಆಮೇಲೆ ನೆಕ್ಸ್ಟ್ ಕಡಪ ಕಲ್ ಮೇಲೆ ಒಂದು ಸಲ ಇಟ್ಕೊಂಡು ನೀಟಾಗಿ ಹೊಂದಿಸ್ಕೊತೀನಿ. ಅನ್ನ ಏನಾರು ಇದ್ದರೆ ಎಲ್ಲ ನೀಟಾಗಿ ಮಿಕ್ಸಪ್ ಆಗುತ್ತೆ, ಬ್ರೇಕ್ ಆಗುತ್ತೆ ಅನ್ನ ಎಲ್ಲನೂ, ಹಾಗೆ ಸಾಫ್ಟ್ ಆಗುತ್ತೆ ಅಂತೇಳಿ ನೀಟಾಗಿ ಎಲ್ಲ ಹೊಂದಿಸ್ಕೊಂಡು ಹಾಗೆ ಮುದ್ದೆ ಎಲ್ಲ ಕಟ್ಕೊಂಡು ನಾನು ಅವರಿಗೆ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಸ್ವಲ್ಪ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕೆ ಹಾಕಿ ಇಟ್ಬಿಡ್ತೀನಿ. ಅದು ಮುಗಿಸ್ಕೊಂಡ್ಮೇಲೆ ಉಪ್ಪು ಸಾಂಬಾರು ಇತ್ತು ಮನೇಲಿ. ಸೊ ಹಂಗಾಗಿ ಅದಕ್ಕೆ ಸೈಡ್ಸಿಗೆ ನೆಂಚ್ಕೊಳ್ಳೋಕ್ಕೆ ಅಂತೇಳಿ ಹಪ್ಳ ಇತ್ತು. ಹಪ್ಳ ಅಂದರೆ ನಾನೇನು ಮಾಡಿದ್ದಲ್ಲ ಗೈಸ್, ಅದು ನಾವಿರೋರೇ 3 ಜನ, ಅದರೊಳಗೆ ನನ್ನ ಮಗನೂ ಹಪ್ಳ ಅಷ್ಟರಲ್ಲೇ. ಹಂಗಾಗಿ ನಾನೇನು ಮನೇಲಿ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ಮನೆ ಹತ್ರನೇ ಮಾರ್ಲಿಕ್ಕೆ ಬರ್ತಾರೆ ಅವರು, ಪ್ಯಾಕೆಟು 30-40 ತೊಗೊತಾರೆ. ಸೊ ಒಂದು 80 ಹಪ್ಳ ಇರ್ತವೆ ಅನ್ಕೊತೀನಿ ಒಂದು ಪ್ಯಾಕೆಟಲ್ಲಿ. ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಹಪ್ಳ. ಫೈನಲಿ ಹಸ್ಬೆಂಡಿಗೆ ಊಟ ಕೊಟ್ಟೆ. ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಅವರು ಒಬ್ಬರೇ ಕೂತ್ಕೊಂಡು ಊಟ ಮಾಡೋಕ್ಕೆ ಇದು ಮಾಡ್ತಾರೆ. ಸೊ ಹಂಗಾಗಿ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ. ಊಟ ಎಲ್ಲ ಕೊಟ್ಟು ನನ್ನ ಅಡುಗೆ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಮರಿದೇ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೊಸಬ್ರು ಯಾರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್ ಗಾಯ್ಸ್. ಬಾಯ್.